ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಏನು ಕೂತಿದ್ದೀನಿ ಅಂತ ಅನ್ಕೊತಾ ಇದ್ದೀರಲ್ವ? ಹೌದು, ಈ ಫ್ಲೋರಿಂಗು ಗ್ಲಾಸ್ ಹೆಂಗಾಗಿದೆ ತೋರಿಸ್ತೀನಿ ಬನ್ನಿ. ಹಬ್ಬ ಕ್ಲೀನ್ ಮಾಡೋಣ ಅಂತ ಇದ್ದೆ. ಈ ಕೊಳೆ ಆಗಿರೋ ಇದನ್ನ ನೋಡ್ತಾ ಇದ್ರೆ ಹಬ್ಬದವರೆಗೂ ತರ್ಕೋಣ ಅಂತ ಪೇಷನ್ಸ್ ನನಗಿಲ್ಲ. ಫಸ್ಟ್ ಇದನ್ನು ಕ್ಲೀನ್ ಮಾಡ್ಬಿಡೋಣ ಅಂತ ಬಂದಿದ್ದೀನಿ. ಎಷ್ಟು ಧೂಳಾಗಿದೆ ಅಂದರೆ ಎಲ್ಲ ಇಳ್ಳ ಕಟ್ಬಿಟ್ಟಿದೆ, ನೋಡೋಕ್ಕಾಗ್ತಾ ಇಲ್ಲ. ಸೊ ಹಂಗಾಗಿ ಇವತ್ತು ಸುಜಿತ್ನ ಸ್ಕೂಲಿಗೆ ಕಳಿಸಿ ನೋಡಿ ಇದನ್ನು ಕ್ಲೀನ್ ಮಾಡೋಣ ಅಂತ ಬಂದೆ. ಇದು ಎಷ್ಟೋದೇ ಒಂದು ಸಾಹಸ. ಧೂಳು ನೋಡಿ, ಯಪ್ಪ ಪರಮಾತ್ಮ, ಅವಾಗ ಏನು ಧೂಳಿದೆ ನೋಡಿ ನೋಡಿ ನೋಡಿ, ಎಲ್ಲ ಇಳ್ಳ ಕಟ್ಟಿ ಸಾಕು. ಸ್ವಿಚ್ ಆಫ್ ಆಗೈತಾನೆ, ಕರೆಂಟ್ ಹಾಕಿ ಹೊಗೆ ಹಾಕತ್ತೆ. ಇವತ್ತು ಸೋಮವಾರ ಪೂಜೆ ಎಲ್ಲ ಆಯಿತು ನೋಡಿ. ಈ ಲೈಟಲ್ಲೇ ನೋಡಿ ಎಷ್ಟು ಧೂಳು ಕೂತಿದೆ ಅಂದರೆ ಮುಂಚೆನೇ ಸ್ಟಾರ್ಟ್ ಆಗ್ಬಿಡ್ತಲ್ಲಪ್ಪ. ಯಾವಾಗ ಹಂಗೆ ವೀಚರಲ್ಲಿ ಹೋಗಲ್ಲ, ಕಸಂಬರ ತಗೊಂಡ್ರಿ. ಎಷ್ಟು ಧೂಳಿದೆ ಅಂದರೆ ಆಕ್ಷನೇ ಸ್ಟಾರ್ಟ್ ಆಗುತ್ತೆ. ಎಷ್ಟು ಧೂಳಿದೆ ಅಂದರೆ ನೆಗಡಿ ಆಗಿರೋದಕ್ಕೂ ಅದಕ್ಕೂ ಕಣ್ಣೇ ಮಂಜು ಆಗ್ತದೆ ಬಿಸಿಲಿಗೆ. ಒಂದು ಅಕ್ಷಿ ಬರ್ತಾಯಿದೆ, ಅಷ್ಟು ಧೂಳು. ಮೊದಲೇ ನೆಗಡಿ ಇತ್ತ, ಹೋದ ವಾರದಿಂದ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಸುಮ್ಮನಾಗ್ತಿದ್ದೆ. ಮತ್ತು ಸುಜಿತ್ ಇಲ್ದಾಗಲೇ ನಾನು ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಅದು ಧೂಳು ಅವನಿಗೂ ಸೀನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಕ್ಲೀನು ಅರ್ಧ ಗಂಟೆಗೆ ಆಗೋದು 1 ಅವರ್ ಮಾಡಬೇಕಾಗುತ್ತೆ. ಇನ್ನು ನಮ್ಮನೆಯವ್ರು 1 ನಿಮಿಷ ಸುಮ್ಮನಿರಲ್ಲ. ನಾನೇನಾದರೂ ಕ್ಲೀನ್ ಮಾಡೋಕ್ಕೆ ಬಂದರೆ ಆಲ್ರೆಡಿ ಅವ್ರು ಬಂದು ಕೂತ್ಕೊಂಡ್ಬಿಡ್ತಾರೆ. ಸೊ ಏನು ಅಂದರೆ ಅವ್ರು ಏನಾದರೂ ಆಗಲಿ ಅವ್ರ ಕೈ ಇಡಬೇಕು ನೋಡಿ, ಸುಮ್ಮನೆ ಇರಲ್ಲ. ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ. ನಾನು ಮಾಡ್ಕೊತೀನಿ ಹೋಗ್ರಿ ಅಂತಂದ್ರೂ ಕೇಳಲ್ಲ. ಸೊ ನಾನು ಹೇಳ್ತಾನೆ ಇರ್ತೀನಿ, ನೀವೇನು ಕೆಲಸ ಮಾಡಬೇಡಿ, ದಯವಿಟ್ಟು ನೀವು ರೆಸ್ಟ್ ಮಾಡಿ, ಏನು ಮಾಡೋದು ಬೇಡ, ಎಷ್ಟನ ಕಷ್ಟ ಆಗಲಿ ನಾನು ಮಾಡ್ತೀನಿ ಅಂತ. ಸೊ ಆದರೂ ಅವ್ರಿಗೆ ಮನಸ್ಸು ಕೇಳಲ್ಲ. ಇನ್ನೇನು ಹಬ್ಬಗಳು ಶುರುವಾದರೆ ಇನ್ನು ನನ್ನ ಬೆಂದಿಂದೇ ಇರ್ತಾರೆ ಹಬ್ಬಗಳಿಗೆ ಕೆಲಸ ಮಾಡ್ಕೊಳ್ಳೋಕ್ಕೆ. ಸೊ ನಾನು ಅದಕ್ಕೇ ಈ ವರ್ಷ ಸ್ವಲ್ಪ ಮುಂಚಿತವಾಗೇ ಕ್ಲೀನ್ ಮಾಡ್ಕೋತೀನಿ. ಯಾಕೆಂದರೆ ನನಗೆ ಹೆಲ್ಪಿಗೆ ಯಾರೂ ಇಲ್ಲ, ರೋಹಿತ್ ಕರ್ಕೋಬೇಕು. ನಮ್ಮ ಮನೆಯವ್ರ ಕೈಲಿ ಏನೂ ಮಾಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಯಾರು ಏನಾದರೂ ಅಂದ್ಕೊಳ್ಳಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನನಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ಕ್ಲೀನ್ ಮಾಡ್ಕೋತೀನಿ. ಇವೆಲ್ಲ ಸ್ವಲ್ಪ ಡೀಪ್ ಕ್ಲೀನೇ. ಸೊ ಐ ಥಿಂಕ್ ನಾಳೆ ಫ್ರಿಜ್ ಕ್ಲೀನ್ ಮಾಡಬೇಕು ಅಂದ್ಕೊಂಡೆ, ಹಬ್ಬಕ್ಕಲ್ಲ. ಸೊ ಕೆಲವರಷ್ಟು ಜನ ಅಂದ್ಕೊಂಬಿಟ್ಟಿರ್ತಾರೆ ಹಬ್ಬಕ್ಕೆ ಕ್ಲೀನ್ ಮಾಡ್ತಿದ್ದಾರೆ ಅಂತ. ಇಲ್ಲ, ತುಂಬ ಗಲೀಜಾಗಿರೋದನ್ನು ನನ್ನ ಪ್ರಕಾರ ಸ್ವಲ್ಪ ಗಲೀಜಾದ್ರೂ ಅದು ಗಲೀಜೆ. ಸೊ ಹಾಗಾಗಿ ನಾನು ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಮೇಯ್ನು ಫ್ರಿಜ್ಜನ್ನು ಕ್ಲೀನ್ ಮಾಡಬೇಕು. ಇನ್ನು ರೋಹಿತ್ನ ಕರೆದೆ. ಸೊ ಬಾರಪ್ಪ, ಅದು ಕಲ್ಲೇ 5 kg ಇದೆ, ನಂಗೆ ಎತ್ತಕ್ಕಾಗ್ತಾಯಿಲ್ಲ ಬಾರೋ ಅಂತ ಕರೆದ್ರೆ ಅವನು ನೋಡಿ, ಇಲ್ಲಿ ನಾನು ಏನು ಸೌಟ್ ತೊಗೊಂಬಂದಿದ್ದೆ ಅದರಲ್ಲೇ ತೆಗಿತಿದ್ದಾನೆ. ಸೊ ಅಂತೂ ಇಂತೂ ತುಂಬ ಬಿಸಿಲಿತ್ತು. ಸೊ ಕ್ಲೀನ್ ಮಾಡಿಬಿಟ್ಟು ಅಲ್ಲೇ ಒಂದು ನೀರು ಹಾಕ್ಬೇಡ ಕಣೋ, ಅಲ್ಲಿ ಒಂದು ಬಟ್ಟೆ ಹಾಕ್ಬಿಡೋಣ, ಸುಜಿತ್ ಬರೋ ಅಷ್ಟರಲ್ಲಿ ಒಣಗಿಸಿ ಅದಕ್ಕೆ ತುಂಬಿ ಕ್ಲೋಸ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಅಲ್ಲೇ ನೀರು ಚೆಲ್ದ. ಸೊ ಹೋಗ್ಲಿ ಬಿಡು, ಅತ್ಲಾಗೆ ಏನೇನು ಬಿಸಿಲಿದೆ ಒಣಕೊಳುತ್ತೆ ಅಂತ ಹೇಳ್ಬಿಟ್ಟು ತುಂಬ ಬಿಸಿಲಿತ್ತು, ವಿಪರೀತ ಬಿಸಿಲು ಇವತ್ತು. ಸೊ ನೋಡಿ ಅಲ್ಲಿ ಕ್ಲೀನ್ ಮಾಡಿದ್ದೀವಿ ಎಲ್ಲನೂ. ಇವಾಗ ಒಂದು ಬಟ್ಟೆ ಹಾಕಿಬಿಟ್ಟು ಅದ್ರ ಮೇಲೆ ಹಾರ ಹಾಕಿ ಬಿಟ್ಬಿಡ್ತೀನಿ. ಸೊ ಆಮೇಲೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮುಕ್ಕಾಲು ಭಾಗ ಕೆಲಸ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಇನ್ನೊಂದು ಅರ್ಧ ಗಂಟೆ ಸೂಜಮ್ಮ ಬರೋದಿದೆ ಅನ್ನೋ ಟೈಮಲ್ಲಿ ಅದಕ್ಕೆ ತುಂಬಿ ಕ್ಲೀನ್ ಮಾಡಿ, ಇನ್ನು ಕರೆಂಟೆಲ್ಲ ಅದಕ್ಕೆ ಸರಿಗೆ ಬರ್ತಿದೆಯಾ ಅಂತ ನೋಡಿಬಿಟ್ಟು ಕ್ಲೋಸ್ ಮಾಡಿದ್ವಿ. ಇದು ಬೆಳಗಿನ ಬ್ರೇಕ್ಫಾಸ್ಟು. ಸೊ ಸುಮಾರಷ್ಟು ಜನ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸಿ ಅಂತ ಕೇಳ್ತಿರ್ತೀರ. ಇದು ಕಡಲೆ ಹಿಟ್ಟಿಂದ ಮಾಡ್ಕೊಂಡಿರೋ ಅಂಥ ಬ್ರೇಕ್ಫಾಸ್ಟು. ಬನ್ನಿ ತೋರಿಸ್ತೀನಿ. ಸೋಮವಾರ ಅಂದರೆ ಸಾಮಾನ್ಯಕ್ಕೆ ನಮ್ಮ ಮನೆಯಲ್ಲಿ ದೋಸೆ ಇರುತ್ತೆ ಸುಜಿತ್ ಬಾಕ್ಸ್ಗೆ. ಸೊ ನಾನು ಅವಾಯ್ಡ್ ಮಾಡ್ತೀನಿ. ಒಂದೊಂದು ದಿವಸ ಫುಲ್ ಅವಾಯ್ಡ್ ಮಾಡೋಕ್ಕಾಗಲ್ಲ, ಏನಾದರೂ ತಿನ್ನಲೇಬೇಕಾಗತ್ತೆ ಅನಿವಾರ್ಯ. ಸೊ ರೇರಾಗಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಕಡಲೆ ಹಿಟ್ಟು ನಿಮ್ಗೊಂದು 2 ದೋಸೆಗೆ ಎಷ್ಟು ಬೇಕಾಗುತ್ತಷ್ಟು
ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಇದು ನಾವು ಎಗ್ ಆಮ್ಲೆಟ್ ತಿಂದಂಗೆ ಅನಿಸುತ್ತೆ. ಸೊ ಇದಕ್ಕೆ ಒಂದು 2-3 ಸ್ಪೂನಷ್ಟು ರವೆ, ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಏನು ಬೇಕಾದರೂ ಹಾಕ್ಕೋಬೋದು. ಟೊಮೊಟೊ, ಈರುಳ್ಳಿ ಎಲ್ಲನೂ ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದು ಕ್ರಿಸ್ಪಿಯಾಗೆಲ್ಲ ಏನು ಬರಲ್ಲ, ಸಾಫ್ಟಾಗಿರುತ್ತೆ, ಬಟ್ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು ಅಥವಾ ಚಟ್ನಿ ಜೊತೆ ತಿನ್ಬೋದು. ಇವತ್ತು ನಾನು ತುಂಬ ಗಡಿಬಿಡಿ, ಬೇರೆ ಏನೂ ಹಾಕೋಕ್ಕೆ ಟೈಮ್ ಇಲ್ಲ. ಕಡಲೆ ಹಿಟ್ಟು, ಸ್ವಲ್ಪ ಏನಂತಾರೆ ರವೆ, ಅದಕ್ಕೆ ಪಾಲಕ್ ಸೊಪ್ಪು ಹಚ್ಚಾಕೊಂಡಿದ್ದೀನಿ, ಒಂದು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿಲ್ಲ, ಯಾಕೆಂದರೆ ನಂಗೆ ಹಚ್ಚೋಕ್ಕೂ ಟೈಮ್ ಇಲ್ಲ. ಬೆಳಗ್ಗೆ ಹೊತ್ತು ಗೊತ್ತೇ ಇರುತ್ತೆ. ಸುಜಿತ್ಗೆ 2-3 ಥರ ಬಾಕ್ಸಿಗೆ ರೆಡಿ ಮಾಡಬೇಕು. ಒಂದು ಕಡೆ ಸಾಂಬಾರು ರೆಡಿ ಮಾಡ್ಕೋಬೇಕು. 8:15 ಅಷ್ಟರಲ್ಲಿ ನನ್ನ ವರ್ಕೌಟ್ ಮುಗಿಸಿ ಸುಜಮ್ಮಂಗೆ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ 8:40 ಸುಜಿತ್ನ ರೆಡಿ ಮಾಡಬೇಕು. ಸೊ ಹೆಂಗಿರುತ್ತೆ ಬೆಳಗ್ಗೆ ಹೊತ್ತು ಟಾಸ್ಕ್ ಅಂದರೆ ನನಗೊಂದು ವೀಡಿಯೋ ತೊಗೊಳಕ್ಕೂ ಆಗಲ್ಲ. ಸೊ ನೋಡಿ, ಅದಕ್ಕೆ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಇತ್ತು ಅಂತ ಅಂದರೆ ನೀವು ಕಡಲೆ ಹಿಟ್ಟಿಗೆ ಬೇಕಾದ್ರೆ ಒಂದು ಎಗ್ಗು ಕೂಡ ಹಾಕೋಬೋದು. ಬಟ್ ನಾನು ಹೇಗೆ ಅಂದರೆ ಬೆಳಗ್ಗೆ ಹೊತ್ತು ನಾನು ಎಗ್ಗೆಲ್ಲ ತಿನ್ನಲ್ಲ, ಯಾಕೆಂದರೆ ದೇವ್ರ ಪೂಜೆ ಮಾಡೋಕ್ಕೆ ಮನಸ್ಸು ಒಪ್ಪಲ್ಲ. ಹಾಗಾಗಿ ಸೊ ಇವಾಗ ಒಂಚೂರು 1 ಸ್ಪೂನಷ್ಟು ಏನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನ್ನು, ಬೇಕಿದ್ರೆ ಹಾಕೋಬೋದು, ಇಲ್ಲ ಇದನ್ನೇ ಮಾಡ್ಕೋಬೋದು. ಸ್ವಲ್ಪ ದೋಸೆ ಅದಕ್ಕೆ ಮಾಡಿಕೊಂಡು ಇನ್ನೇನು ಮಾಮೂಲಿ ನಿಮ್ಮ ದೋಸೆ ಹಾಕೋದು ಗೊತ್ತೇ ಇದೆ ಅಲ್ವಾ, ಹೆಂಚು ಮೇಲೆ ಹಾಕ್ಕೊಂಡು ಚಟ್ನಿ ಜೊತೆ ತಿಂದಿರೋದು ನಾನು. ನೋಡಿ ನಮ್ಮ ಸೂಜಮ್ಮನ ನೋಡಿ, ಬೆಳಗ್ಗೆನೆ 7 ಗಂಟೆಗೆ ಮಮ್ಮಿಗೆ ಹೆಲ್ಪ್ ಮಾಡುತ್ತಂತೆ, ಕಸ ಗುಡಿಸ್ತಾ ಇರೋದು ನೋಡಿ. ಮಲ್ಲ ಸೂಜಮ್ಮ ಯಾರು ಏನು ತೊಟ್ಟಿಸ್ತೆ? ಎಲ್ಲ ಗೊತ್ತು ನಿಂಗೆ, ಮೂತಿಗೆ ಎಲ್ಲ ಗೊತ್ತು, ಮೂತಿ ಬಂಗಾರಿ ಮೂತಿ. ಕಣಿಬೋರ. ಸೊ ಶನಿವಾರದ ಸ್ವಲ್ಪ ವೀಡಿಯೋಸ್ ಇದೆ, ನೋಡ್ಕೊಂಬಂದ್ಬಿಡಿ. ಪೂಜೆ ಜೊತೆಗೆ ಭಾನುವಾರದಕ್ಕೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ವೆಯ್ಟ್ ಮಾಡ್ತಾ ಇರ್ತೀರ ಅನ್ನೋ ಕಾರಣಕ್ಕೆ. ಪೂಜೆ ಎಲ್ಲ ಆಯಿತು. ಸುಜಿತ್ ಅವ್ರ ಪಪ್ಪ ಪೂಜೆ ಮಾಡ್ತಾ ಇದ್ದಾರೆ.
ನಮ್ಮನೆ ಪೂಜೆ ಹೇಗಿರುತ್ತೆ ಅಂತ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೇ ಇರುತ್ತೆ. ಸ್ವಲ್ಪ ಪೂಜೆಗೆ ಜಾಸ್ತಿ ಒತ್ತು ಕೊಡ್ತೀನಿ ಮನೆಯಲ್ಲಿ. ಅದು ಮನೆ ದೇವ್ರ ವಾರ ಅಂತಂದರೆ ನಾನು ಹೇಗೆ ಅಂದ್ಕೊಂಡಿರ್ತೀನಿ ಹಾಗೆ ಆಗಬೇಕು. ಅದರಲ್ಲಿ ಚೂರೂ ವ್ಯತ್ಯಾಸ ಆಗಂಗಿಲ್ಲ ನನಗೆ. ಸೊ ಭಾಳ ನೀಟಾಗಿ ಶುದ್ಧವಾಗಿ ಮನಸ್ಸಿಗೆ ತೃಪ್ತಿ ಆಗೋ ಥರ ಶನಿವಾರ ವಾರ ಮಾಡಬೇಕು. ಇಲ್ಲಾಂದರೆ ಮನಸ್ಸಿಗೆ ಸಮಾಧಾನ ಆಗೋಲ್ಲ. ಶ್ಲೋಕಗಳು ಅಷ್ಟೇ ನನಗೆ ಹೆಂಗೆ ಮನಸ್ಸಿಗೆ ಸಮಾಧಾನ ಆಗುತ್ತೋ ಹಾಗೆ ಹೇಳಬೇಕು. ಎಲ್ಲ ಪೂಜೆ ಆದಮೇಲೆ ಲಾಸ್ಟಲ್ಲಿ ನಾನು ಪ್ರತಿ ವಾರನೂ ಅಷ್ಟೇ ಧೂಪ ಹಾಕ್ತೀನಿ ದೇವರಿಗೆ. ಅಂದರೆ ಧೂಪದ ಬತ್ತಿ ಸಿಗುತ್ತೆ ನೋಡಿ, ಅದಕ್ಕೆ ಸ್ವಲ್ಪ ಬಿಳಿ ಸಾಸಿವೆ, ಪಚ್ಚ ಕರ್ಪೂರ, ಲವಂಗ ಇದನ್ನೆಲ್ಲ ಹಾಕಿ ಕರ್ಪೂರ ಹಾಕಿ ಹಚ್ಬಿಟ್ಟು ಸ್ವಲ್ಪ ಹೊಗೆ ಬಂದಮೇಲೆ ಸೊ ಮನೆಗೆಲ್ಲನೂ ಮೊದಲು ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಮನೆಗೆಲ್ಲನೂ ಹಾಕಿ ಇನ್ನು ಹೊರಗಡೆ ತೊಗೊಂಡೋಗಿ ಕಾರ್ಗೆ, ಬೈಕು ಎಲ್ಲದಕ್ಕೂ ಒಂದು ರೌಂಡ್ ಹಾಕ್ಬಿಡ್ತೀನಿ ನಾನು. ಆವಾಗಲೇ ನನಗೆ ಸಮಾಧಾನ. ಸೊ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಿ ನೆಗೆಟಿವ್ ಎನರ್ಜಿನ ತೆಗಿಯುತ್ತೆ ಅದು. ಸೊ ಮನೆಯಲ್ಲಿರೋ ಅಂಥದ್ದು ವೆಹಿಕಲಲ್ಲಿ ಏನಾದರೂ ಇದ್ರೂ ಅಷ್ಟೇ. ಸೊ ಹಂಗಾಗಿ ಎಲ್ಲದಕ್ಕೂ ತೋರಿಸಿ ತಗೊಂಡೋಗಿ ಬಾಗ್ಲ ಹತ್ರ ಹೊರಗಡೆ ಇಟ್ಬಿಡ್ತೀನಿ. ಸೊ ಅದು ಇಟ್ಟ ಮೇಲೆ ಪೂಜೆ ಮುಗೀತು. ಬಂದು ಮತ್ತೆ ಕೈ ಮುಗಿದು ಮತ್ತೆ ನಮಸ್ಕಾರ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಕೆಲವೊಂದು ಶ್ಲೋಕಗಳನ್ನ ಮತ್ತೆ ಹೇಳಿ ಶನಿವಾರದ ಪೂಜೆ ಮುಗಿಸ್ತೀನಿ. ಇನ್ನು ಸಂಜೆ, ಯಾಕೆಂದರೆ ಇವಾಗ ತುಂಬ ಟೈಮ್ ಆಗಿಬಿಟ್ಟಿರುತ್ತೆ. ಸುಜಿತ್ ಸ್ಕೂಲಿಗೆ ಟೈಮ್ ಆಗ್ತಿರುತ್ತೆ. ಈ ಟೈಮಲ್ಲಿ ಹೋಗಿ ಅವ್ನ ಬಾಕ್ಸು ಎಲ್ಲ ರೆಡಿ ಮಾಡಬೇಕು. ಆಲ್ರೆಡಿ 8 ಗಂಟೆ, ಏಕೆಂದರೆ ಸ್ಕೂಲ್ ಸ್ವಲ್ಪ ಸೆಕೆಂಡ್ ಸ್ಯಾಟರ್ಡೆ ಇವತ್ತು ಸ್ಕೂಲ್ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. 4 ಗಂಟೆಗೆ ಹೇಳ್ತೀನಿ ಸಾಮಾನ್ಯ. ಸ್ಕೂಲ್ ಇಲ್ಲ ಅಂದರೆ 4:15 ಆಯಿತಾ. ಇನ್ನು ತಿಂಡಿಗೆಲ್ಲ ರೆಡಿ ಮಾಡಬೇಕಲ್ವಾ. ಹಂಗಾಗಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನರಸಿಂಹನ ಅಷ್ಟೋತ್ತರನ ನಾನು ಸಂಜೆ ಹೇಳ್ತೀನಿ. ಯಾಕೆಂದರೆ ಬೆಳಗ್ಗೆನೇ ತುಂಬ ಹೆವಿ ಆಗಿಬಿಟ್ಟಿರುತ್ತೆ ಪೂಜೆ, ಹಂಗಾಗಿ ಸಂಜೆ ಹೇಳ್ಕೊಳ್ಳೋದು. ಇನ್ನು ಸೂಜಮ್ಮಂಗೆ ಶುಕ್ರವಾರ ಸಂಜೆ ನಮ್ಮ ಅಪ್ಪ ಅಮ್ಮ ಬಂದಿದ್ದರು. ತುಂಬ ಅಜ್ಜಿನ ಅಂಟ್ಕೊಂಡು ನಮ್ಮಮ್ಮನ್ನ ಬಿಡ್ತಾನೆ ಇರಲಿಲ್ಲ, ಸಖತ್ ಹಠ ಮಾಡ್ತಾಯಿದ್ದ. ಸೊ ನಾನು ಪಾನಿಪುರಿ ತಿನ್ನೋಕೆ ಹೋಗ್ತೀನಿ, ಪಾನಿಪುರಿ ಕೊಡಿಸ್ತೀನಿ ಕಣಮ್ಮ ಅಂತ ಸುಮ್ಮನೆ ಹಂಗಂದೆ. ಸುಜಿತ್ ಅದನ್ನೇ ಇಟ್ಕೊಂಡ್ಬಿಟ್ಟ. ಆಮೇಲೆ ನಮ್ಮ ಅಮ್ಮವ್ರನ್ನ ಕಳಿಸ್ತಾ ಸುಮ್ಮನೆ, ಅವಳು ಸ್ಟಾಪ್ ಮಾಡಿ ನಾವು ಪಾನಿಪುರಿ ತಿನ್ನೋಕೆ ಹೋಗ್ತೀವಿ ಅಂತ. ಸೊ ಇನ್ನು ಹೇಳ್ಬಿಟ್ಟಿದ್ದೀನಿ, ಮರೆಯಲ್ಲ ಇದನ್ನೆಲ್ಲ. ಸುಜಮ್ಮಗೆ ಮೊದಲೇ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ. ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟಿದ್ದೀನಿ, ಬಿಡಲ್ಲ ಅಂತ. ನೋಡಿ ಗೋಬಿ ತಿಂತಾರದು ನೋಡಿ ಇಲ್ಲಿ ಗುಂಡು ಮರಿ ಥರ. ಇನ್ನು ನಾವು ಹೋಗೋದು ಚೈತ್ರ ಚಾಟ್ಸ್ಗೆ. ಸೊ ಅಲ್ಲಿ ಹೋಗಿ ನಾವೇನು ಯಾವಾಗಲೂ ಹೋಗಲ್ಲ. ರೋಹಿತ್ ಇದ್ದರೆ ಅಷ್ಟೇ, ನಾನು ಒಬ್ಬೊಬ್ಳು ಹೋಗೋ ಮಾತೇ ಇಲ್ಲ. ಫ್ರೆಂಡ್ಸ್ ಜೊತೆ ಒಂದೇ ಒಂದು ಸಲ ಹೋಗಿದ್ದೀನೇನೋ ಅಷ್ಟೇ. ಸೊ ತಿನ್ನಿಸ್ಕೊಂಡು ಕರ್ಕೊಂಬಂದ್ವಿ. ಸೊ ಇನ್ನು ಭಾನುವಾರ ಬೆಳಗ್ಗೆ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡಿದ್ದೆ. ಫುಲ್ ಬ್ಲಾಗ್ನ ನಾನು ತೊಗೊಳಕ್ಕಾಗಲಿಲ್ಲ. ಮೊಸರು, ಅಲೋವೆರಾ ಜೆಲ್ಲು, ಹನಿ 1 ಸ್ಪೂನಷ್ಟು. ಕೆಲವ್ರು ಕೇಳ್ಬೋದು ಜೇನುತುಪ್ಪ ಹಾಕಿದ್ರೆ ತಲೆ ಕೂದಲು ಬೆಳ್ಳಗಾಗುತ್ತೆ ಅಂತ. ಅದು ಅಪ್ಪಟ ಸುಳ್ಳು ಅಂತಲೇ ಹೇಳ್ಬೋದು. ನಾವು ಜೇನುತುಪ್ಪ ಹಾಕೋದ್ರಿಂದ ಯಾವುದೇ ಹೇರು ಬೆಳ್ಳಗಾಗಲ್ಲ, ಇನ್ನೂ ಶೈನಿಂಗ್ ಇರುತ್ತೆ, ನರಿಶ್ಮೆಂಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಾ ಇರೋದು. ಸೊ ಇವಾಗ ಹನಿ ಹಾಕ್ಕೊಂಡಿದ್ದೀನಿ, ಅಲೋವೆರಾ ಜೆಲ್ ಹಾಕಿದ್ದೀನಿ. ಸೊ ಇದ್ರ ಜೊತೆಗೆ ನಿಂಬೆ ಹಣ್ಣನ್ನು ಹಾಕೋತಾರೆ, ನಿಂಬೆ ಹುಳಿ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನೀವು ಕರ್ಡನ್ನ ಸ್ವಲ್ಪ ಗಟ್ಟಿಗಿರೋದನ್ನು ತೊಗೊಂಡ್ರೆ ಬೆಸ್ಟು. ಯಾಕೆಂದರೆ ನೆಕ್ಸ್ಟ್ ಹಾಕ್ಬೇಕಾದ್ರೆ ನಾನು ಹಾಗೆ ತೋರಿಸ್ತೀನಿ. ಬಟ್ಟೆನಲ್ಲಿ ಶೋಧಿಸ್ಕೊಂಡು ಗಟ್ಟಿ ಮೊಸರು ಏನು ಬರುತ್ತೆ ಅದನ್ನು ಹಾಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಇದ್ರ ಜೊತೆಗೆ ನಿಂಬೆಹಣ್ಣು ಹಾಕಿದಾಗ ಏನಾಗುತ್ತೆ ಅಂತಂದರೆ ಎಲ್ಲ ಒಡಗೊಡಕ್ಕಾಗ್ಬಿಡುತ್ತೆ. ಸೊ ನಿಂಬೆಹಣ್ಣನ್ನು ಅವಾಯ್ಡ್ ಮಾಡಿ ಒಂದು 2 ಪೌಚ್ ಕಾಫಿ ಪುಡಿ ಮತ್ತು ಅಲೋವೆರಾ ಜೆಲ್ಲು, ಹನಿ, ಮೊಸರು ಇಷ್ಟು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿ, ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ. ಸೊ ತಲೆಗೆ ಈ ಥರ ಆಗಿಬಿಡುತ್ತೆ. ಸೊ ಸ್ವಲ್ಪ ನೀರನ್ನು ಶೋಧಿಸಿ ನಿಂಬೆಹಣ್ಣನ್ನು ಹಾಕೋದ್ರಿಂದ ಹಿಂಗಾಗುತ್ತೆ. ಸೊ ತೊಂದರೆ ಇಲ್ಲ. ಹೇರ್ ಪ್ಯಾಕ್ ಹಾಕ್ಕೊಂಡೆ, ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಇದು ಮಧ್ಯಾಹ್ನದ ಅಂದರೆ ಸಂಡೇ ಮಧ್ಯಾಹ್ನ ಬ್ಲಾಗ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಸಂಡೇ ಸ್ನೇಹಿತರೆ. ಸಂಡೇ ನಾನು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಅದು ಯಾಕೋ ಒಂಥರ ನೆಗಡಿ ಕೆಮ್ಮು ನೆಗಡಿ ಗಂಟಲು ನೋವು ಬಂದಾಗಿಂದ ಒಂಥರ ಸುಸ್ತು ಅನ್ನಿಸ್ತಾ ಇದೆ. ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ವೀಡಿಯೋಸ್ ತಗೋತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಅದಕ್ಕೆ ಏನು ಮಾಡಿಬಿಟ್ಟಿದೆ ಅಂದರೆ ರಾಗಿ ಮುದ್ದೆ ಮಾಡಿ ಒಂದೇ ಸಲ ಬಸ್ಸಾರು ಮಾಡಿ ಅಡುಗೆ ಮಾಡಿಬಿಟ್ಟಿದ್ದೆ, ಬೇರೆ ಏನೂ ಮಾಡಿಲ್ಲ. ಸೊ ರೋಹಿತ್ ಏನೋ ಸಂಜೆ ಚಿಕನ್ ಗ್ರೇವಿ ಮಾಡ್ತೀನಿ ಅಂತಲೋ ಏನೋ ಮಧ್ಯಾಹ್ನ ಈಗ ಮಾಡಿಟ್ಟಿದ್ದಾನೆ. ಸಂಜೆ ಚಪಾತಿನೋ ಏನಾರು ಮಾಡಬೇಕು. ನಾಳೆ ಅಮಾವಾಸ್ಯೆ ಪೂಜೆ ಕೂಡ ಮಾಡಿಸ್ಕೊಂಡು ಹೋಗಿ ಮೇಲೆ ಕ್ಲೀನ್ ಮಾಡೋಣ ಅಂತ ಬಂದೆ. ಸುಜಿತ್ ಅವ್ರ ಪಪ್ಪ ಎಲ್ಲ ಮಲಗಿದ್ದಾರೆ. ಕ್ಲೀನಾಗೇ ಇದೆ. ಸೊ ಜಸ್ಟ್ ಒಂದು ಸಲ ಒರೆಸ್ಕೊಂಡೋದ್ರೆ ಆಯಿತು.
ವಾರಕ್ಕೆ 2 ಸಲ ಒರೆಸ್ತೀನಿ, ಇಲ್ಲ ಅಂದರೆ ಸಮಾಧಾನ ಆಗಲ್ಲ ನನಗೆ. ಏನು ಧೂಳಾಗಿರಲ್ಲ, ಏನು ತುಕ್ಕರಿಸ್ತೀರ ಅಂತಾರೆ. ನಾನು ಜಸ್ಟು ಸುಮಾರಾಗಿ ಹಂಗೆ ಒರೆಸ್ಕೊಂಡು ಹೋಗೋಣ ಅಂತ ಬಂದೆ. ಸೂಜಿ ಮಲಗಿದ್ದಾನೆ. ಇವತ್ತೊಂದು ಹೇರ್ ಪ್ಯಾಕ್ ಹಾಕಿದ್ದೆ ಬೇರೆದು, ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಯಾಕೋ ಇತ್ತೀಚೆಗೆ ತುಂಬ ಕೂದಲು ಫ್ರೀಜಿನೆಸ್ ಅನ್ನಿಸ್ತಾ ಇತ್ತು, ಜೊತೆಗೆ ಒರಟು ಅನ್ನಿಸ್ತಾ ಇತ್ತು ಕೂದಲು ಯಾಕೋ. ಸೊ ಹಂಗಾಗಿ ನೋಡೋಣ ಅಂತ ಒಂದು ಹೇರ್ ಪ್ಯಾಕ್ ಟ್ರೈ ಮಾಡಿದೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಮೊಸರು, ಕಾಫಿ ಪೌಡರು, ಅಲೋವೆರಾ ಮತ್ತು ಹನಿ ಇಷ್ಟು ಹಾಕಿದ್ದೆ. ನಿಂಬೆಹಣ್ಣು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು. ನಿಂಬೆಹಣ್ಣು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಒಂಥರ ಒಡಗೊಡ್ಕೋ ಥರ ಆಗುತ್ತೆ, ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ನಿಂಬೆಹಣ್ಣು ಸ್ಕಿಪ್ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಅದಕ್ಕೆ ನೋಡೋಣ, ಕೂದಲು ಸಾಫ್ಟ್ ಆಗುತ್ತೆ ಇಲ್ಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮೊಸರು ಜೊತೆಗೆ ಹೇಳಿದ್ನಲ್ಲ, ಮೊಸರು ಜೊತೆಗೆ ಅಲೋವೆರಾ, ಹನಿ, ಕಾಫಿ ಪೌಡರು 1-2 ಪೌಚು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಒಂದು 1/2 1 ಅವರ್ ಬಿಟ್ಟು ಸ್ನಾನ ಮಾಡಿದೆ. ನಿಜವಾಗ್ಲೂ ಎಷ್ಟು ಸ್ಮೂತ್ ಅನ್ನಿಸ್ತಾ ಇದೆ ಕೂದಲು ಅಂತಂದರೆ, ಜಾರೋಗ್ತಾ ಇದೆ, ಅಷ್ಟು ಸ್ಮೂತ್ ಅನ್ನಿಸ್ತಾ ಇದೆ. ಸೊ ಹೇರ್ ಕಟ್ ಮಾಡಿಸೋಣ ಅಂತ ಅನ್ಕೋತಾ ಇದ್ದೀನಿ. ಅಮ್ಮವ್ರ ಮನೆ ಹಬ್ಬಕ್ಕೆ ಒಂದು ಸಲ ವ್ಯಾಕ್ಸು, ವರ್ಷಕ್ಕೊಂದು ಸಲ 2 ಸಲ ಹಿಂಗೆ ಯಾವಾಗಾದರೂ ಮಾಡಿಸ್ತಾ ಇರ್ತೀನಿ. ಒಂದು ವ್ಯಾಕ್ಸು, ಒಂದು ಹೇರ್ ಕಟ್ಟು, ಒಂದು ಕ್ಲೀನಪ್ ಏನಾರು ಮಾಡಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೂ 15 ಡೇಸ್ ಇದೆ ಅಮ್ಮವ್ರ ಮನೇಲಿ ಹಬ್ಬ. ಹತ್ತಿರ ಮಾಡಿಕೊಂಡು ಅಷ್ಟರಲ್ಲಿ ಹೇರೆಲ್ಲ ಚೆನ್ನಾಗಿ ಬೆಳೆಸಿ ಸಾಫ್ಟ್ ಮಾಡಿ ಕಟ್ ಮಾಡಿಸೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ. ಯಾಕೋ ಬೋರು, ವೀಡಿಯೋ ಮಾಡ್ಕೊಳ್ಳೋಕ್ಕೂ ಬೋರು. ಸೊ ವಾತಾವರಣ ನೋಡಿ ಹೆಂಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ, ಒಂಥರ ಮಳೆ ವಾತಾವರಣ. ಸೊ ಗಾರ್ಡನ್ ಕೂಡ ಕ್ಲೀನ್ ಮಾಡಿಸ್ಬೇಕಿತ್ತು. ಆ ತಾತಂಗೆ ಹೇಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾಳೆ ನಾಡ್ದು ಆ ತಾತಂಗೆ ಹೇಳಿಬಿಟ್ಟು ಚೂರು ಗಾರ್ಡನ್ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಇನ್ನು ಹಬ್ಬ ಹತ್ತಿರ ಮಾಡಿಕೊಂಡು ಇನ್ನೊಂದು ಸಲ ಕ್ಲೀನ್ ಮಾಡಿಸಿದ್ರೆ ಆಯಿತು. ನೋಡಿ ಚೆನ್ನಾಗಿದೆ ವಾತಾವರಣ, ಬಿಸಿಲಿಲ್ಲ. ಸೊ ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ನಾಳೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ರೋಹಿತ್ ಕಳಿಸೋದ, ನಾನೇ ಹೋಗೋದ ಹೇಗೆ ಅಂತ. ಪ್ರತಿ ಅಮಾವಾಸ್ಯೆ ಪೂಜೆಗೆ ಹೋಗ್ತೀವಿ ನಾವು. ಇನ್ನು ನೋಡಿ ಒಂದು ಸ್ವಲ್ಪ ಮಳೆ ಬರ್ತಿದ್ದಂಗೆ ಯಪ್ಪ ಅಕ್ಕಪಕ್ಕ ಸೈಡ್ಗಳೆಲ್ಲ ಹೆಂಗೆ ಗಿಡ ಬೆಳ್ಕೊಂಡಿದ್ದಾವೆ ಅಂದರೆ ಏನೂ ಕಾಣ್ತಾ ಇಲ್ಲ, ಎಲ್ಲ ಒಳ್ಳೆ ಹೆಂಗೆ ಕಾಡು ಥರ ಆಗೋಗ್ಬಿಟ್ಟಿದೆ. ನಮ್ಮನೆ ಹತ್ರ ಅಂತೂ ವಾತಾವರಣ ಸೂಪರು. ಯಾಕೆಂತ ನೋಡಿ, ಇಲ್ಲಿ ಬೆಂಚ್ ಕಲ್ವೆರ ಹಾಕಿದ್ದೀವ. ಪಾರಿಜಾತದ ಗಿಡ ಅಂತೂ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಒಂದೊಂದು 2 ಬಟ್ಲು ಹೂ ಬಿಡುತ್ತೆ, ಅಷ್ಟು ಚೆನ್ನಾಗಾಗಿದೆ ನೋಡಿ. ಆ ರೋಸ್ ಗಿಡನೂ ತುಂಬ ಚೆನ್ನಾಗಾಯಿತು. ನೋಡಿ ವಾತಾವರಣ ನೋಡಿ, ಅಲ್ಲಿ ಎಲ್ಲ ಗಿಡ ಬೆಳ್ಕೊಂಡ್ಬಿಟ್ಟಿದೆ. ಇಲ್ಲಿ ಏನು ಅಂತಂದರೆ ಅವ್ರವ್ರ ಸೈಟ್ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಅವ್ರಿಗೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಸೊ ಅದಕ್ಕೂ ದುಡ್ಡು ಖರ್ಚಾಗುತ್ತೆ ಏಂತಕ್ಕೆ ಅಂತ. ನಾವಿರೋ ಕಡೆ ಅಂತೂ ನಾವೆಲ್ಲ ಕ್ಲೀನ್ ಮಾಡ್ಕೊತೀವಿ, ಅಕ್ಕಪಕ್ಕ ಹೀಗೆಲ್ಲ ಕ್ಲೀನ್ ಮಾಡ್ಕೊತೀವಿ. ಒಂದೇನು ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಹೊಂಗೆ ಗಿಡ, ಕರಿಬೇವು ಎಲ್ಲ ಇದೆ. ಗಾರ್ಡನ್ ನೋಡಿ, ಸೊ ಕ್ಲೀನ್ ಮಾಡಬೇಕು ಗಾರ್ಡನ್ನು. ನಾನೇ ಮಾಡಿಬಿಡ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ. ಸುಜಿತ್ ಎದ್ದೋಳು ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸ್ಟಾರ್ಟ್ ಮಾಡಬೇಕು ಇವಾಗ. ಕಸ ಗುಡಿಸಿದ್ದಾಯಿತು, ಕಸ ಏನು ಅಷ್ಟೊಂದಿಲ್ಲ, ನೋಡ್ತಾ ಇದ್ದೀರಾ ಎಲ್ಲ ನೀಟಾಗೇ ಇದೆ, ಎಲ್ಲ ನೀಟಾಗೇ ಇದೆ, ಒರೆಸ್ದಂಗೆ ಇದೆ. ಸೊ ಆದರೂ ಸಮಾಧಾನ ಇಲ್ಲ, ಒಂದು ಸಲ ಒರೆಸ್ಬಿಡುವ. ಇತ್ತೀಚೆಗೆ ಕೆಲಸ ಮಾಡಿ ಬೋರ್ ಆಗಿಬಿಟ್ಟಿದೆ. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಯಾವುದಾದ್ರು ಒಂದು ಹಾಸ್ಪಿಟ್ಲಿಗೆ ಸೇರಿಸ್ಬಿಡ್ರಿ, ಆರಾಮಾಗಿ ಒರೆಸ್ತಾನೆ ಇರ್ತೀನಿ, ಯಾವಾಗಲೂ ಒರೆಸ್ತಿರ್ತೀನಿ. ಒಂದು ಹಾಸ್ಪಿಟ್ಲಿಗೆ ಸೇರಿಸ್ಬಿಡಿ, ಅಟ್ಲೀಸ್ಟ್ ಸಂಬಳನಾದರೂ ಕೊಡ್ತಾರಲ್ಲ, ಹೋದ್ರೆ ಅತ್ಲಾಗೆ ಒರೆಸಿ ನಮ್ಮ ಮನೆಯವ್ರು ನಗಾಡಿ ಎಳಿತಿದ್ರು. ಸೊ ಒರೆಸಿ 24 ಅವರ್ಸು ಒರೆಸ್ತಾನೆ ಇರಬೇಕು. ಸೊ ಈ ದೊಡ್ಡ ಮನೆ ಕಟ್ಟೋದು ಸಾಕು, ಕ್ಲೀನ್ ಮಾಡೋದು ಸಾಕು. ಕೆಲಸದವ್ರಂತೂ ಪಕ್ಕ ಯಾರೂ ಸಿಗೋಲ್ಲ ಇಲ್ಲಂತೂ, ಯಾಕೆಂದರೆ ಟೌನಿಂದ ಸ್ವಲ್ಪ ಒಳಗಿರೋದ್ರಿಂದ. ಸೊ ನನಗಂತೂ ಕೆಲವೊಂದು ಸಲ ಬೇಜಾರೇ ಆಗಿಬಿಡುತ್ತೆ. ನಾನು ಐ ಥಿಂಕ್ ಸೋಮವಾರ ಶುಕ್ರವಾರ ಒರೆಸ್ತಾ ಇದ್ದೆ. ಇವಾಗ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಗುರುವಾರ ಸಂಜೆ ಒರೆಸ್ಬಿಡ್ತೀನಿ. ಬೆಳಗ್ಗೆ, ಏಕೆಂದರೆ ಮೇಂಟೈನ್ ಮಾಡಬೇಕಲ್ಲ, ಕೆಲವೊಂದು ಎಕ್ಸಸೈಸ್ಗಳು ಮಾಡಬೇಕು, ನಿಮ್ಗೆ ವೀಡಿಯೋಗಳು ಮಾಡ್ಕೋಬೇಕು ಅಲ್ವಾ. ಹಾಗಾಗಿ ಸೋಮವಾರ ಒರೆಸೋದನ್ನು ಭಾನುವಾರ 5 ಗಂಟೆಗೆ ಒರೆಸ್ಬಿಡ್ತೀನಿ. ಸೊ ಸರಿ ಹೋಗುತ್ತೆ ಅಲ್ಲಿಗೆ. ಈ ಥರ ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಬೆಳಗ್ಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು ಯಾವಾಗ, ಈ ನೆಲಗಳು ಒರೆಸೋದು ಯಾವಾಗ, ಮೇಲೆ ಬಂದರೆ 1 ಅವರ್ ಮೇಲಾಗುತ್ತೆ. ಸೊ ಹಾಗಾಗಿ ಬಾಲ್ಕನಿ ಒರೆಸಿ, ಈ ಥರ ಬ್ಯಾಲೆನ್ಸ್ ನೀರು ಹಾಕಿ, ಅದಾದಮೇಲೆ ಒಳಗಡೆ ಎಲ್ಲ ಒರೆಸಿ,
ನಾಳೆಗೆ ಅಂತ ವಾರಕ್ಕೆ 2 ಸಲ ಕಂಪಲ್ಸರಿ ಒರೆಸ್ಲೇಬೇಕು. ಯಾರೂ ತಿರ್ಗಾಡೋದಿಲ್ಲ ಓಡಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದರೆ ಅದನ್ನು ಮಾಡಿ ನೋಡಿಬಿಟ್ಟಿದ್ದೀನಿ. ತುಂಬ ಧೂಳು ಕೂತಿರುತ್ತೆ, ಹಿಂಗೆ ಬಿಟ್ಟರೆ ಮನೆಯೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ವಾರಕ್ಕೆ 2 ಸಲ ಏನೇ ಕಷ್ಟ ಆಗಲಿ ಧೂಳು ಇರಲಿ ಬಿಡಲಿ ಸೊ ವಾರಕ್ಕೆ 2 ದಿವಸ ಅಂತೂ ಮೇಲಂತೂ ಕ್ಲೀನ್ ಮಾಡ್ತೀನಿ. ಹುಷಾರಿಲ್ದಲೇ ಸುಸ್ತಾಗ್ತಾಯಿತ್ತು, ಹಾಗಾಗಿ ನಾನು ಜಾಸ್ತಿ ವೀಡಿಯೋಗಳನ್ನ ಮಾಡ್ಕೊಳಕ್ಕಾಗಿಲ್ಲ. ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಿಮ್ಮ ಕಮೆಂಟ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ನಮಸ್ಕಾರ.